ಗೊರೂರು ರಾಮಸ್ವಾಮಿ ಅಯ್ಯಂಗಾರ್. ಇವರು ಹಾಸನ ಜಿಲ್ಲೆಯ ಗೊರೂರಿನವರು. ತಮಿಳು ಭಾಷೆ, ಮಾತೃಭಾಷೆ ತಮಿಳು, ಆದರೆ ಬರೆದದ್ದು ಕನ್ನಡದಲ್ಲಿ. ಇವರು ವಿದ್ಯಾರ್ಥಿಯಾಗಿದ್ದಾಗ ನಡೆದ ಒಂದು ಘಟನೆಯನ್ನು ಬಹಳ ಸ್ವಾರಸ್ಯಕರವಾಗಿ ನಮ್ಮ ಮುಂದಿಟ್ಟಿದ್ದಾರೆ. ಒಮ್ಮೆ ಇವರು ಕ್ಲಾಸ್ನಲ್ಲಿ ಇದ್ದಾಗ ಇವರ ಗುರುಗಳು ಅವರನ್ನು ಊರಿನವರೆಲ್ಲ ಪಾದ್ರಿ ಸಾಹೇಬರು ಅಂತ ಕರೀತಾ ಇದ್ದರಂತೆ. ಪಾದ್ರಿ ಸಾಹೇಬರು ಅಂತ ಯಾಕೆ ಕರೀತಾ ಇದ್ದರು ಅಂತಂದರೆ, ಅವರು ಯಾವಾಗಲೂ ಕೂಡ ಶುಭ್ರವಾದ ಬಿಳಿ ಬಟ್ಟೆ ಹಾಕ್ತಾ ಇದ್ದರಂತೆ. ಅವರು ಹಾಕ್ತಾ ಇದ್ದ ಶೂ ಕೂಡ ಫಳ ಫಳ ಹೊಡಿತಾ ಇರೋದಂತೆ, ಅಷ್ಟು ಚೆನ್ನಾಗಿ ಪಾಲಿಷ್ ಮಾಡಿರೋರಂತೆ. ಸಲದ್ದಕ್ಕೆ ಬಹಳ ಕೆಂಪಗಿದ್ದರಂತೆ, ಎತ್ತರಕ್ಕಿದ್ದರು, ಕಪ್ಪು ಕೂದಲು. ನೋಡಿದ್ರೆ ಇವರು ಬಹುಶಃ ವಿದೇಶದಿಂದ ಬಂದವರು ಅಂತ ಅನ್ನಿಸ್ತಾ ಇತ್ತಂತೆ. ಹಾಗಾಗಿ ಆ ಜನ ಪಾದ್ರಿ ಸಾಹೇಬರು ಅಂತ ಕರೀತಾ ಇದ್ದರು. ಒಳ್ಳೆಯ ಮೇಷ್ಟ್ರು ಅಂತ ಹೆಸರು ಮಾಡಿದವರು. ಆದರೆ ಅವರಿಗೆ ಒಂದು ಕೆಟ್ಟ ಅಭ್ಯಾಸ ಇತ್ತಂತೆ. ಅದೇನಪ್ಪ ಅಂತಂದರೆ ನಶ್ಯ ಹಾಕ್ಕೊಳ್ಳೋದು. ಬಹುಶಃ ಈಗಿನ ಕಾಲದ ಹುಡುಗರಿಗೆ ನಶ್ಯ ಅಂದರೆ ಏನೂ ಗೊತ್ತಿರಲಿಕ್ಕಿಲ್ಲ. ಅದೊಂದು ತಂಬಾಕಿನ ಪುಡಿ, ಅದನ್ನು ಮೂಗಿಗೆ ಹಾಕ್ಕೊಳ್ಳೋರು, ಅದನ್ನು ನಶ್ಯ ಅಂತ ಕರಿತಾ ಇದ್ದರು. ಆ ತಂಬಾಕಿನ ಪುಡಿಯನ್ನು ಅಥವಾ ನಶ್ಯವನ್ನು ಒಂದು ಬೆಳ್ಳಿ ಡಬ್ಬಿನಲ್ಲಿ ತರೋರಂತೆ ಈ ನಮ್ಮ ಪಾದ್ರಿ ಸಾಹೇಬರು. ಆ ಬೆಳ್ಳಿ ಡಬ್ಬಿ ಅದರ ಮುಚ್ಚಳದ ಮೇಲೆ ಒಳ್ಳೆ ಕೆತ್ತನೆ ಇತ್ತಂತೆ. ಅದನ್ನು ಯಾವಾಗಲೂ ಜೇಬಿನಲ್ಲಿ ಇಟ್ಕೊಂಡು ಬರೋರು. ಒಂದು ದಿವಸ ಗೊರೂರು ಅವರು ವಿದ್ಯಾರ್ಥಿಯಾಗಿದ್ದ ಆ ತರಗತಿಗೆ ಬಂದರು. ಅದನ್ನು ಟೇಬಲ್ನ ಡ್ರಾನಲ್ಲಿ ಇಟ್ಟರು, ಪಾಠ ಮಾಡಿದ್ರು. ಹೋಗುವಾಗ ಆ ಡಬ್ಬಿನ ಮರೆತು ಹೊಟ್ಟೋದ್ರು. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಬಂದು ನೋಡ್ತಾರಂತೆ, ಆ ಟೇಬಲ್ ಡ್ರಾನಲ್ಲಿ ಡಬ್ಬಿ ಕಾಣಿಸ್ಲಿಲ್ಲ. ಅವರಿಗೆ ಬಹಳ ಬೇಜಾರಾಯಿತು. ಡಬ್ಬಿ ಹೋಗಿದ್ದು ಬೇಜಾರಲ್ಲ, ನಶ್ಯ ಇಲ್ವಲ್ಲ. ಅವರು ಮಾರನೇ ದಿವಸ ಇದೇ ತರಗತಿಗೆ ಬಂದು ವಿದ್ಯಾರ್ಥಿಗಳನ್ನು ಕೇಳ್ತಾರಂತೆ, ನಿನ್ನೆ ನಾನು ನನ್ನ ಡಬ್ಬಿನ ಮರೆತುಬಿಟ್ಟು ಹೋಗ್ಬಿಟ್ಟೆ, ನಿಮ್ಮಲ್ಲಿ ಯಾರು ತೊಗೊಂಡಿದ್ದೀರಾ ಅಂತ. ಯಾರೂ ತೊಗೊಂಡಿಲ್ಲ, ಯಾರೂ ನಿಂತ್ಕೊಳ್ಳೋದಿಲ್ಲ, ಕೈ ಎತ್ತೋದಿಲ್ಲ. ಇವರಿಗೆ ಬಹಳ ಕೋಪ ಬರುತ್ತೆ. ಎಲ್ಲ ವಿದ್ಯಾರ್ಥಿಗಳನ್ನು ನಿಲ್ಲಿಸಿ ಬೆತ್ತ ತಗೊಂಡು ಎಲ್ಲರಿಗೂ ಎರಡೂ ಕೈಗಳಿಗೆ ಜೋರಾಗಿ ಬಾರಿಸ್ತಾರೆ. ಅದಾಯಿತು, ಬಾರಿಸಿದ್ರು, ಹೊರಟು ಹೋದರು. ಮತ್ತೆ ಮಾರನೇ ದಿವಸ ಬಂದು ನೋಡ್ತಾರೆ, ಡ್ರಾ ಎಳೆದಾಗ ಆ ಡಬ್ಬಿ ಉರುಳ್ಕೊಂಡು ಮುಂದೆ ಬರುತ್ತೆ. ಬಹುಶಃ ಅದು ಡಬ್ಬಿ ಹಿಂದೆ ಹೋಗಿತ್ತು, ಇವರಿಗೆ ಕಾಣಿಸಿರಲಿಲ್ಲ. ಡ್ರಾ ಯಾವಾಗ ಎಳೆದ್ರು ಅದು ಉರುಳ್ಕೊಂಡು ಮುಂದೆ ಬಂತು, ಡಬ್ಬಿ ಸಿಕ್ಬಿಡ್ತು. ಏನೂ ಹೇಳೋದಿಲ್ಲ, ಹೊರಟೋಗ್ತಾರೆ. ಮಾರನೇ ದಿವಸ ಶನಿವಾರ ಒಂದು ಸುತ್ತೋಲೆಯನ್ನು ಕಳಿಸ್ತಾರೆ ಆ ವಿದ್ಯಾರ್ಥಿಗಳಿಗೆ. ನಾವು ಇದನ್ನು ಗಮನಿಸಬೇಕು. ಆ ಸುತ್ತೋಲೆಯಲ್ಲಿ ಏನಿರುತ್ತಪ್ಪ ಅಂತಂದರೆ, ನಾಳೆ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಎಲ್ಲರೂ ಕೂಡ ಈ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ತಪ್ಪದೆ ನದಿಯ ದಡದಲ್ಲಿ ಬಂದು ಸೇರಬೇಕು ಅಂತ ಸುತ್ತೋಲೆ. ಮಾರನೇ ದಿವಸ ಭಾನುವಾರ ಎಲ್ಲ ಹುಡುಗರು 9 ಗಂಟೆಗೆ ಸರಿಯಾಗಿ ಬರ್ತಾರೆ. ಯಾಕೆಂದರೆ ಪಾದ್ರಿ ಸಾಹೇಬರು ಬಹಳ ಕಟ್ಟುನಿಟ್ಟಿನ ವ್ಯಕ್ತಿ, ಭಯ ಕೂಡ ವಿದ್ಯಾರ್ಥಿಗಳಿಗೆ. ಎಲ್ಲ 9 ಗಂಟೆಗೆ ಬರ್ತಾರೆ. ಅವರೆಲ್ಲರಿಗೂ ಕೂಡ ವಿಶೇಷವಾಗಿ ಉಪ್ಪಿಟ್ಟು, ಕೇಸರಿ ಬಾತು, ಆಂಬೊಡೆ ಎಲ್ಲ ಮಾಡಿಸಿರ್ತಾರಂತೆ. ಎಲ್ಲರಿಗೂ ಕೂಡ ಇವರೇ ನಿಂತು ಇನ್ನು ಸ್ವಲ್ಪ ಹಾಕೋ, ಇದು ತಿನ್ನು, ಇದು ಚೆನ್ನಾಗಿದೆ ಅಂತ ಹೇಳಿ ಎಲ್ಲರಿಗೂ ಬಡಿಸಿ, ಎಲ್ಲ ಹುಡುಗರು ಹೊಟ್ಟೆ ತುಂಬ ತಿಂಡಿ ತಿಂದ ಮೇಲೆ ಆ ಹುಡುಗರನ್ನೆಲ್ಲ ನದಿ ದಡದಲ್ಲಿ ನಿಲ್ಲಿಸಿ ಆ ಒಂದು ನಶ್ಯದ ಡಬ್ಬಿ ಏನಿತ್ತು, ಬೆಳ್ಳಿ ಡಬ್ಬಿ, ಅದನ್ನು ಕೈಯಲ್ಲಿ ಹಿಡ್ಕೊಂಡು ಹೇಳ್ತಾರಂತೆ ಮಕ್ಕಳಿಗೆ, ನೋಡಿ ನನ್ನಿಂದ ಒಂದು ದೊಡ್ಡ ತಪ್ಪಾಗ್ಬಿಟ್ಟಿದೆ. ಡಬ್ಬಿ ಸಿಕ್ಕಲಿಲ್ಲ ಅನ್ನೋ ಕೋಪಕ್ಕೆ ನಿಮ್ಮೆಲ್ಲರಿಗೂ ನಾನು ಬಾರಿಸ್ಬಿಟ್ಟೆ, ಹೊಡೆದು ಬಿಟ್ಟಿದ್ದೀನಿ. ಆ ಡಬ್ಬಿ ಅಲ್ಲೇ ಡ್ರಾನಲ್ಲಿ ಇತ್ತು. ಇದು ಆಗಿದ್ದು ಈ ಡಬ್ಬಿಯಿಂದ. ನಿಮಗೆ ನಾನು ಶಿಕ್ಷೆ ಕೊಟ್ಟುಬಿಟ್ಟೆ. ನಿಮ್ಮ ಯಾರ್ದು ತಪ್ಪಿರಲಿಲ್ಲ, ತಪ್ಪಿದ್ದದ್ದು ನಂದು, ನಾನು ಸರಿಗೆ ಹುಡುಕಲಿಲ್ಲ. ಆದರೆ ಇವತ್ತು ನಿಮಗೆ ಹೇಳ್ತೀನಿ, ಈ ಡಬ್ಬಿಯಿಂದ, ಇದರಲ್ಲಿರೋ ನಶ್ಯದಿಂದ ನಾನು ನಿಮ್ಮೆಲ್ಲರಿಗೂ ಶಿಕ್ಷೆ ಕೊಟ್ಟೆ. ಹಾಗಾಗಿ ಇವತ್ತು ನಾನು ಹೇಳ್ತೇನೆ, ಇನ್ನು ಮೇಲೆ ನಾನು ನಶ್ಯ ಬಳಸೋದಿಲ್ಲ ಅಂತ ಹೇಳಿ ಆ ಡಬ್ಬಿಯನ್ನು ಬೀಸಿ ನದಿಗೆ ಒಗೆದು ಬಿಡ್ತಾರೆ. ಆ ನದಿಗೆ ಒಗೆದು ಬಿಟ್ಟ ಮೇಲೆ ಮತ್ತೊಮ್ಮೆ ಹುಡುಗರಿಗೆ ಹೇಳ್ತಾರೆ, ನನ್ನಿಂದ ತಪ್ಪಾಗಿದೆ, ದಯಮಾಡಿ ಯಾರು ಬೇಜಾರು ಮಾಡಿಕೊಳ್ಬೇಡಿ ಅಂತ. ನೋಡಿ, ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡು ಅನ್ಯಾಯವಾಗಿ ನಾನು ಹುಡುಗರಿಗೆ ಹೊಡೆದು ಬಿಟ್ಟನಲ್ಲ, ಹೊಡೆದಿದ್ದಕ್ಕೆ ಕಾರಣ ಈ ನಶ್ಯದ ಡಬ್ಬಿ, ಈ ಒಂದು ಕೆಟ್ಟ ಅಭ್ಯಾಸ, ಇದು ಇದ್ದರೆ ಮುಂದೆ ಏನು ಬೇಕಾದರೂ ಆಗಬಹುದು, ಹಾಗಾಗಬಾರದು ಅನ್ನುವಂತಹ ವಿಶಾಲ ಮನಸ್ಸಿನ ವ್ಯಕ್ತಿ ಪಾದ್ರಿ ಸಾಹೇಬರು. ಆ ಡಬ್ಬಿಯನ್ನು ಬಿಸಾಕ್ಬಿಡ್ತಾರೆ. ಅವತ್ತಿಂದ ಅವರು ನಶ್ಯ ಹಾಕೋದನ್ನು ನಿಲ್ಲಿಸ್ಬಿಟ್ರು. ನಾವು ವಿಶೇಷವಾಗಿ ಗಮನಿಸಬೇಕು ಸ್ನೇಹಿತರೆ, ನಾವು ಕೂಡ ಬೇಕಾದಷ್ಟು ತಪ್ಪುಗಳನ್ನು ಮಾಡಿರ್ತೀವಿ. ತಪ್ಪಿನ ಅರಿವಾದಾಗ ತಪ್ಪನ್ನು ತಿದ್ದುಕೊಂಡು ಮತ್ತೆ ಅದು ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದಿದೆಯಲ್ಲ, ಅದು ನಿಜವಾದ ಜೀವನ.